ಗಂಟೆ ಜಂಪಗೊಚ್ಚಿಕೊಂಡು ಮಿಂಚಿನಂತೆ ಆಗಮಿಸಿ ಸಿಡಿಲಿನಂತೆ ಮಾತನಾಡಿ ಹೋದಯ ಮುಯಿಗೆ ಮುಯಿ ತೀರಿಸುತ್ತ ಬಂದಿರುವ ನಾನು ನಿನ್ನನ್ನು ಹಾಗೆ ಬಿಡುತ್ತಾನೆಂದು ತಿಳಿದುಕೊಳ್ಳಬೇಡ. ಯಾವದಾದರೂ ಒಂದು ಉಪಾಯ ಮಾಡಿ ಅಪಾಯಕ್ಕೆ ಸಿಲುಕಿಸಿ ಕಠಿಣವಾಂಗು ಹಿಡಿವರಿಂದ ಕೈಯಲ್ಲೇ ಕತ್ತರಿಸಿ ಹಾಕಿ ನನ್ನ ಪಾದಕ್ಕೆ ಬಿದ್ದು ಪ್ರಯತ್ನ ಪಡುವ ಹಾಗೆ ಮಾಡದಿದ್ದರೆ ನನ್ನ ಎದರ ದೇವರಾಜನೇ ಅಲ್ಲ. ಇದೇನಿದು? ಶ್ರೀಮಂತರು ಆರ್ಭಟದಿಂದ ನಗುತ್ತಿರುವಿರಲ್ಲ, ಇದು ಸಂತೋಷದ ನಗು ಅಥವಾ ಕೋಪ? ನಿರ್ಮಲ, ನಿನ್ನಂತ ಸಂತೋಷ ಪಡುವ ಸಂಗಾತಿ ಸದಾ ನನ್ನ ಸಂಗಡ ಇರುವಾಗ ನಾನೇಕೆ ಕೋಪಗೊಳ್ಳಲಿ? ಬಾರೇ ನನ್ನ ಮಂದಾರ ಹೂವೆ. ಹಾ, ಪ್ರೀತಿಯ ಮಾತು ಒಂದಿಷ್ಟು ಆಗಿರ್ಲಿ. ನೋಡಿ, ನಾನು ನಿಮ್ಮ ಹತ್ರ ಒಂದೆರಡು ಮುಖ್ಯವಾದ ಮಾತನಾಡಬೇಕಾಗಿತ್ತು. ವಿಷಯನ ಹೇಳು ನಿರ್ಮಲ, ಏನದು? ನೋಡಿ, ಈಗಾಗಲೇ ನಮ್ಮನೆತನದವರಿಗೂ ನಿಮ್ಮನೆತನದವರಿಗೂ ತುಂಬನೇ ವೈರತ್ವ ಇದೆ. ಈ ವೈರತ್ವ ವಿರಸದಲ್ಲಿ ನಾವಿಬ್ರು ಬಲಿಯಾಗಬಾರ್ದು. ಈಗಾಗಲೇ ನಾವು ಪ್ರೀತಿ ಮಾಡಿಕೊಂಡು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ನಿಮ್ಮಲ್ಲಿ ಈ ರೀತಿ ಮುಂದೆ ನನಗೆ ಯಾವುದೇ ತೊಂದರೆಗೀಡಾಗಬಾರ್ದು ಅಂತ ಹೇಳೋಣ ಅಂತ ಬಂದಿದ್ದೇನೆ. ಇದಕ್ಕೆ ನೀನೇ ಚಿಂತಿಸುತ್ತಿರುವೆ. ಒಗೆತನವ ಸಾಧಿಸುತ್ತಿರುವ ನನ್ನಣ್ಣನಿಗೆ ನಾನು ಬುದ್ಧಿ ಹೇಳಿ ನಿನ್ನಣ್ಣಂದಿರ ಕೈಕಾಲು ಹಿಡಿದು ಎರಡು ಮನೆತನದ ವೈರಿಗಳನ್ನು ಒಂದು ಮಾಡಿ ಒಳ್ಳೆ ಸಂಬಂಧ ಬೆಳೆಸೋಣ. ನೋಡಿ, ನೀವು ಹೇಳೋ ಮಾತು ಏನೋ ಸರಿ ಇದೆ, ಆದ್ರೆ ಇದಕ್ಕೆ ಮನೆತನದವರೆಲ್ಲ ಒಪ್ಬೇಕಲ್ವಾ? ನೀವು ಹೇಳುವ ಮಾತು ಖಂಡಿತವಾಗ್ಲೂ ಸತ್ಯವಿದೆ ಎಂಬುದೇ ನನಗೆ ನಂಬಕ್ಕೆ ಸಾಧ್ಯ. ನೀವು ಹೇಳಿದಂತ ಮಾತುಗಳನ್ನು ನಡೆದರೆ ಅದು ಖಂಡಿತವಾಗ್ಲೂ ಸಾಧ್ಯವೇನು? ಹೀಗೆ ಯಾರಿಗೆ ಬೇಕು ನಿರ್ಮಲ? ನನಗೆ ಬೇಕಾಗಿರುವುದು ನೀನು. ನಿನ್ನ ಸಲುವಾಗಿ ಅವನ ಮಾತು ಮೀರಿಯಾದರೂ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿರುತ್ತೇನೆ. ನೀವು ಹೇಳ್ತಿರೋ ಮಾತು ಖಂಡಿತವಾಗ್ಲೂ ಸತ್ಯವೇ? ಏಕೆ ನಿರ್ಮಲ? ಇವರು ಶ್ರೀಮಂತರು ಪ್ರೀತಿ ಮಾಡುವ ತರ ನಾಟಕ ಮಾಡಿ ತುಂಬ ಆಸೆ ಈಡೇರಿದ ಮೇಲೆ ಕೈ ಕೊಟ್ಟು ಹೋಗುತ್ತಾರೆಂಬ ಅನುಮಾನನ? ಹೌದು ನೋಡಿ, ತಾವು ಬಡವರು, ನೀವು ಶ್ರೀಮಂತರು. ನಮ್ಮಿಬ್ಬರ ನಡುವೆ ಅಜಗಜಾಂತರ ವ್ಯತ್ಯಾಸವಿರುತ್ತೆ. ಅದಕ್ಕೆ ಮುಂದೆ ಯಾವ ರೀತಿ ದುರಂತಗಳಾಗಬಾರ್ದು ಅಂತ ಮೊದಲೇ ಒಂದಿಷ್ಟು ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಅಣ್ಣದಿಗೂ ಕೂಡ ಮುಂದೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದಿಲ್ಲ. ಅದರ ಮನಸ್ಸನ್ನ ಬೆಚ್ಚಿಟ್ಕೊಂಡು ನನಗೆ ಮಾಡೋದೇ ಹೇಳ್ತಾ ಇದ್ದೀನಿ. ನಿರ್ಮಲ, ನೋಡು ನಿರ್ಮಲ, ಮನದಲ್ಲಿ ಏನೇನು ತಪ್ಪು ಕಲ್ಪನೆಗಳನ್ನು ಭಾವಿಸಿಕೊಳ್ಳಬೇಡ. ನೀನು ಮಡವಿಯಂತೆ ಗೊತ್ತಿದ್ದು ನಿನ್ನನ್ನು ಪ್ರೀತಿಸಿತ್ತು. ನಿನ್ನ ಗುಣ, ನಿನ್ನ ನಡತೆ, ಈ ನಿನ್ನ ಸೌಂದರ್ಯದ ಸಿರಿ ಶ್ರೀಮಂತರ ಹೆಣ್ಣಿಗೆ ಎಲ್ಲಿಂದ ಬರಬೇಕು? ಮೇಲಾಗಿ ಈ ಬಡವ
ಶ್ರೀಮಂತ ಮೀಯಲು ಕೀಳೆಂಬ ಭಾವನೆಗಳೇ ಇರುವುದಿಲ್ಲ. ಎರಡು ಜೀವಿಗಳ ಮನಸ್ಸಿನಿಂದ ಕಟ್ಟಿಸಿದ ರತ್ತರಕ್ಕೆ ಬೆಳೆಸುವುದೇ ಈ ಪ್ರೀತಿ. ತೊಡಿ, ನೀವು ಹೇಳುವ ಮಾತು ಸತ್ಯ. ಹೌದು, ನಮ್ಮಿಬ್ಬರ ಪ್ರೀತಿ ಗಟ್ಟಿಯಾಗಿ ಆದಷ್ಟು ಬೇಗ ನಾವಿಬ್ಬರು ಮದುವೆಯಾಗಿ ಈ ಸುಖವಾದ ಸಂಸಾರದಲ್ಲಿ ಜೀವನ ನಡೆಸ್ಕೊಂಡು ಹೋದ್ರೆ ನನಗೆ ಅಷ್ಟೇ ಸಾಕು. ನಮ್ಮ ಮನೆತನೆಯನ್ನೆಲ್ಲ ಒಪ್ಪಿ ಆದಷ್ಟು ಬೇಗ ನಮ್ಮಿಬ್ಬರ ಜೀವನ ಸಾರ್ಥಕವಾಗಿ ಹೋಗ್ತದೆ ನಾನು ಕೇಳ್ಕೊಳ್ಳೋದು. ನಿರ್ಮಲಾ, ನನ್ನ ದೇಹದ ಸುಖವನ್ನು ಸವಿದು ನನಗೆ ತಾಳಿ ಕಟ್ಟುತ್ತಾನೋ ಇಲ್ಲ ಎಂಬ ವಿಶ್ವಾಸ ನಿನಗಿದ್ದರೆ ಈಗಲೇ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಬೇಡ ನೋಡಿ, ಈಗಲೇ ಬೇಡ. ಎಲ್ಲರ ಮುಂದೆ ಅಗ್ನಿ ಸಾಕ್ಷಿಯಾಗಿ ನೀವು ತಾಳಿಯನ್ನ ಕಟ್ಟಬೇಕು. ಅಷ್ಟೇ ಅಲ್ಲ ನೋಡಿ, ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಸುಖವಾದ ಸಂಸಾರದಿಂದ ಸಂತೋಷವಾಗಿ ಬಾಳಬೇಕು ಅಂತ ಎಲ್ಲರೂ ನಮಗೆ ಶುಭ ಹಾರೈಸಬೇಕು. ಆ ದಿನ ಆದಷ್ಟು ಬೇಗ ಕೂಡಿ ಬಂದು ಆಶೀರ್ವಾದ ಪಡೆದು ಆಮೇಲೆ ನಾವಿಬ್ಬರು ಮದುವೆ ಆಗೋಣ. ಏನಂತೀರಾ? ಹಾಗಾದರೆ ಎಲ್ಲ ಒಪ್ಪಿಗೆ ಆದ ಮೇಲೆ ಮುತ್ತಿನ ಮಳೆಯ ಸಿರಿಯಲಿ ಈ ನಿನ್ನ ಮನದರಸನ ಸಲುವಾಗಿ ಅದಕ್ಕೆ ನಿಮ್ಮ ಆಸೆಯನ್ನು ಪೂರೈಸುವುದು ನನ್ನ ಕರ್ತವ್ಯ ತಾನೆ. ನಿಮ್ಮ ಇಷ್ಟ ಅಂತ ಆಗ ಬನ್ನಿ.
ಕಾಮದ ಮದವು ಬೇರೆ ಹುಚ್ಚನಾಗಿರುವ ಈ ನಿನ್ನ ರಾಜನಿಗೆ ಈ ನಿನ್ನ ದೇಹದ ರುಚಿ ತೋರಿಸಿ ಈ ಪ್ರಿಯಕರನ ದೇಹವನ್ನು ತಣಿಸಬಾರದೆ. ನೋಡಿ, ಈ ಮನಸ್ಸು ಯಾವತ್ತಿದ್ರೂ ನಿಮಗೆ ಶಾಶ್ವತವಾಗಿರ್ಬೇಕಾದ್ರೆ ನಿಮ್ಮ ಮನತನಸ್ಸುಂಟೆ. ನೋಡಿ, ಈಗಾಗಲೇ ನಮ್ಮ ಮನೆಯವರಿಗೆಲ್ಲರಿಗೂ ಒಪ್ಪಿಸಿ ನಮ್ಮ ಪ್ರೀತಿಯ ಸರಮಾಲೆಯನ್ನು ಈಗಾಗಲೇ ಹೇಳಿ ಬಂದಿರ್ತೇನೆ. ಇದರ ಬಗ್ಗೆ ನೀವೇನೂ ಚಿಂತೆಗಿರಾಗುವ ಅವಶ್ಯಕತೆ ಇಲ್ಲ. ನಿರ್ಮಲ, ಆ ಗುಡ್ಡದ ಹತ್ತಿರ ಇರುವ ಆ ಒಂದು ಮರದ ಕೆಳಗೆ ಸೊರಕು ಇದೆ. ಅಲ್ಲಿ ಯಾರು ಬರುವುದಿಲ್ಲ. ಬಾ ಹೋಗೋಣ. ನೋಡಿ, ಈಗಾಗಲೇ ಮಾಡಿರುವ ತಪ್ಪಿನಿಂದ ನಾವಿಬ್ಬರು ತುಂಬಾನೇ ತಪ್ಪುಗೀಡಾಗಿದ್ವಿ. ಮತ್ತೆ ಮತ್ತೆ ಅದೇ ರೀತಿಯಾಗಿ ಮಾಡಿದ್ರೆ ಮತ್ತೆ ಎಲ್ಲಿ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಭಯವು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಆದರೆ ಏನು ಮಾಡಬೇಕೆಂಬುದೇ ನನ್ನ ಮನಸ್ಸು ಚಂಚಲವಾಗ್ತಿದೆಯಲ್ಲ. ಗಂಡಸಿನ ಜೊತೆ ಹೋಗುತ್ತಿದ್ದಾಳೆ. ನನಗನಿಸುತ್ತಿದೆ ಈ ಗಂಡಸೆ ಅವನ ಮೋಸದ ಮಾತಿಗೆ ಮರುಳು ಮಾಡಿದ್ದಾನೆ. ಅವಳು ಹೆಜ್ಜೆ ತಪ್ಪುತ್ತಿದ್ದಾಳೆ. ಅವಳನ್ನು ಸರಿಯಾದ ದಾರಿಗೆ ತರಬೇಕು. ಬರಲಿ, ಅವಳು ಬರೋವರೆಗೂ ನಾನು ಇಲ್ಲೇ ಮರೆಯಾಗಿ ನಿಲ್ಲುತ್ತೇನೆ. ಇದು ನಮ್ಮಂಥ ಪ್ರೇಮಿಗಳಿಗೆ ಕಾಮನ್. ಈ ನಲ್ಲನಗೋಸ್ಕರ ಇನ್ನೊಂದು ಮನತಣಿಸಬಾರದು. ಸರಿ, Thank you.
ಏಯ್ ನಿರ್ಮಲ, ಅತ್ತಿಗೆ, ಮುಚ್ಚೆ ಬಾಯಿ ಸಾಕು. ಅಣ್ಣಂದಿರಿಗೆ ಆದರ್ಶ ತಂಗಿ ಆಗಬೇಕಂದವಳು ಅಣ್ಣಂದಿರ ಬಾಳಿಗೆ ಮಸಿ ಬೆಳಿತಾ ಇದೆಯಾ? ಅತ್ತೆ, ಅದು ಹಾಗಲ್ಲ, ಮುಚ್ಚು ಬಾಯಿ ಅಂದೆ. ನಿನ್ನ ಅಣ್ಣಂದಿರು ನಿನ್ನನ್ನು ಪ್ರೀತಿಯಿಂದ ಸಾಕಿ ಸ್ಥಳವಿದ್ದಾರೆ. ಈ ಮನೆಯ ನಂದ ದೀಪ ಬಾಳು ಬೆಳಗುವ ದೀಪ ಎಂದು ಹಾಡಿ ಹೊಗಳಿದ್ದಾರೆ. ಅದನ್ನು ಬಿಟ್ಟು ಶೀಲ ಮಾರಿಕೊಂಡು ನಿಂತೀಯಾ ಈ ಸಮಾಜದಲ್ಲಿ? ಯಾರೇ ನೀನು? ಇವಳಿಗೆ ಬುದ್ಧಿ ಹೇಳುವುದಕ್ಕೆ ನೀನೆಷ್ಟರವಳು? ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೋಗು. ಮುಚ್ಚ ಬಾಯಿ ಮತ್ತೆ ಹೇಳ. ನೀನು ಮಾಡಿರೋ ವಿಷಯ ಇಲ್ಲಿ ಅವರ ಅಣ್ಣಂದರಿಗೆ ಏನಾದ್ರೂ ಗೊತ್ತಾದರೆ ನಿನ್ನನ್ನು ಕಡೆದು ಎಳೆ ಮಾಡಿಬಿಡುತ್ತಾರೆ. ಹೊಡೆದು ಎಳೆಗೆ ಇವಳ ಅಣ್ಣಂದಿರು ಕಡಿದು ಎಡೆಗೆ ತುಂಬುವುದಕ್ಕೆ ನಾನೇನು ತಪ್ಪು ಮಾಡಿದ್ದೇನೆ? ಇವಳನ್ನು ಪ್ರೀತಿಸಿದ್ದೇನೆ, ಮುಂದೆ ಮದುವೆ ಕೂಡ ಆಗುತ್ತೇನೆ. ಏಯ್, ನೀನು ಪ್ರೀತಿ ಮಾಡಿದರೆ ಮದುವೆ ಆಗುವವರೆಗೂ ಕಾಯಬೇಕಿತ್ತು. ಅದನ್ನು ಬಿಟ್ಟು ಯಾರು ಇಲ್ಲದ ಜಾಗ ನೋಡಿಕೊಂಡು ಕಾಮ ಕ್ರೀಡೆ ಆಡ್ತಿದ್ಯಲ್ಲ, ನೀನ್ ಯಾವ ಗಂಡಸ? ಲೇ ದೇವರಾಜ್, ತಳಗಿಳಿಸಲೇ ಮಾಡಿ ಕೈಯನ್ನು ಇಲ್ಲ ಎತ್ತಿನ ಕೈಯಲ್ಲೇ ಕತ್ತರಿಸಾಕಿ ಬಿಡ್ತಾರೆ. ಲೇ ಶಂಕರ, ಲೇ ದೇವರಾಜ್, ಆಡಬೇಡ. ಆಡುವ ಅರಿಶ್ಚಯದಿಂದ ಕತ್ತನ್ನು ಕತ್ತರಿಸಿ ನಿನ್ನ ರಕ್ತವನ್ನು ಗಡ್ಡಗಡಲೆ ಕುಡಿದು ಬಿಡ್ತೇನೆ. ರಕ್ತವನ್ನು ಲೇ ಶಂಕರ್, ಈ ದೇವರಾಜನ ರಕ್ತವನ್ನು ಕುಡಿಯಲು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟುವುದು ಇಲ್ಲ. ಸುಮ್ಮನೆ ಹೊರಡುವಾಗಲೇ ಬಡಪಾಯಿ, ಹುಟ್ಟಿಲ್ಲ ಎಲ್ಲ ಬೇಡ ದೇವರಾಜ್. ಹಳ್ಳಿಯಲ್ಲಿ ನಡೆಸಿರುವ ನಿಮ್ಮ ದರ್ಪದ ಬಳಿಕನ್ನು ಉತ್ಪಾದಿಸಿಕೊಂಡು ಬಂದಿರಲು ಈ ಶಂಕರ ಧೂಳಿಪುಟ. ಲೇ ಶಂಕರ, ಈ ದೇವರಾಜನ ದೇಹವನ್ನು ಧೂಳಿಪಟ ಮಾಡುವುದಕ್ಕಿಂತ ಮುಂಚೆ ನಿನ್ನ ಶೌರ್ಯವನ್ನು ಧ್ವಂಸಗೊಳಿಸಿ ಹುಟ್ಟಿನ ಪಾಳಿಕೆಯಿಂದ ಮಪ್ಪು ಹಿಡಿಸಿ ಚಂಡನಂತೆ ನನ್ನ ಪಾದಕ್ಕೆ ಬಿದ್ದು ಬೀಳುವಂತೆ ಮಾಡಬೇಕಾಗುತ್ತದೆ. ಎಚ್ಚರ, ಅದು ನಿಮ್ಮಪ್ಪರಿಂದಲೂ ಸಾಧ್ಯವಿಲ್ಲ. ಚಂಡನಂತೆ ನಿನ್ನ ಪಾದಕ್ಕೆ ಬಿಡಲು ಈ ಶಂಕರಿಯಲ್ಲ. ಕರುನಾಡ ಕನ್ನಡಿಗರ ಕೆಚ್ಚನ್ನು
ದುಷ್ಟರ ದೇಹವನ್ನು ಇಂಚಿಂಚಾಗಿ ಕಳೆದು ಮರೆಯುವ ಹಿಂದೂಸ್ತಾನದ ಹುಲಿ ನಾನು. ಹಿಂದೂಸ್ತಾನದ ಹುಲಿ ಲೇ ಹಿಂದೂಸ್ತಾನದ ಹುಲಿ ಎಂದು ಗರ್ಜಿಸುವ ಗೂಬೆ, ನಿನ್ನಂತ ಹುಲಿಗೆ ಯಾವ ಪಂಜರವನ್ನು ಎಳೆಯಬೇಕೆಂದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತು. ಗೊತ್ತೊಂದು ಗರ್ವದಿಂದ ಮಾತನಾಡಬೇಡ ಶ್ರೀಮಂತ. ನೀನು ಎಂತ ಹೋಗದ ಪಂಜರವನ್ನು ಎಳೆದರು ಆ ಪಂಜರವನ್ನು ಎಳೆದು ಹೋಗಿಲ್ಲ. ಆ ನಿನ್ನ ಗಂಟಲನ್ನು ಸೀಳಿ ಆ ನಿನ್ನ ಕೆಟ್ಟ ರಕ್ತವನ್ನು ಕುಡಿಯದೆ ಬಿಡಲಾರ ಈ ಶಂಕರ ಕುಡಿಯಲೇ ಲೇ ಶಂಕರ, ಯಾರ ರಕ್ತವನ್ನು ಯಾರು ಕುಡಿಯುತ್ತಾರೆ ಮುಂದಿನ ದಿನಮಾನಗಳಲ್ಲಿ ತಿಳಿದು ಹೋಗಲಿ. ನೀವೇ ನಂದು ಸಲಾಮಣೆಯಂತೆ ಮಾಡದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ. ಬರುತ್ತೇನೆ, ಮೈಂಡ್ ಇಟ್. ಓಡಲೇ ಹೋಗು. ಎಷ್ಟೂನೇ ನಮ್ಮ ಮನೆಯನ್ನು ಮಕ್ಕಳ ಮೇಲೆ ಕೈ ಎತ್ತಿ ನನಗೆ ಎಚ್ಚರಿಕೆಯನ್ನು ಮಾತು ಕೊಟ್ಟು ಯಾಕಲ್ವ ನಿವೇದ ಅವನೇಕೆ ನಿನ್ನ ಮೇಲೆ ಕೈ ಎತ್ತಿದ? ಇಲ್ಲಿ ನಡೆದ ವಿಷಯ ಏನಾದ್ರೂ ಈಗ ಶಂಕರ್ಗೆ ಗೊತ್ತಾದ್ರೆ? ಇಲ್ಲ ಇಲ್ಲ, ಅವನು ಮೊದಲೇ ಕೋಪಿಷ್ಟ. ಅವಳ ತಂಗಿಯ ಕತ್ತನೆ ಹಿಸುಕಿ ಬಿಡುತ್ತಾನೆ. ಬೇಡ, ಈ ವಿಷಯದಲ್ಲಿ ಅವಳಿಗೆ ನಾನೇ ಬುದ್ಧಿ ಹೇಳುತ್ತೇನೆ. ಯಾಕೆ ನೀವೇದ ಆ ದುಷ್ಟ ನಿನ್ನ ಯಾಕೆ ನೀವೇದ ಆ ದುಷ್ಟ ನಿನ್ನ ಮೇಲೆ ಕೈ ಎತ್ತಿದ ಎಂದು ಕೇಳಿದರೆ ನೀನು ಸುಮ್ಮನೆ ಆಗಿ ಬಿಟ್ಟಲ್ಲ. ನಿರ್ಮಲ, ನೀನಾದರೂ ಹೇಳಮ್ಮ, ಆ ದುಷ್ಟ ದೇವರಾಜ ಯಾಕೆ ನಿಮ್ಮ ಅತ್ತೆ ಮೇಲೆ ಕೈ ಮಾಡಿದ? ಅಣ್ಣ, ಅದು ನಾನು ಹೇಳ್ತೀನಿ ಶಂಕರ್, ನಾನು ಹೇಳ್ತೀನಿ. ಅದೇನಂದ್ರೆ, ನಾನು ಮತ್ತು ನಿರ್ಮಲ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಆ ದೇವರಾಜು ದಾರಿಗೆ ಅಡ್ಡಗಟ್ಟಿ ನಿಂತಿದ್ದ. ಸೈಡ್ಗೆ ಹೋಗು ಅಂತ ಹೇಳಿದರೆ ಎದೆಯ ಮೇಲೆ ಬಂದ. ಅದಕ್ಕೆ ಅವನ ಕೆನ್ನೆಗೆ ಸರಿಯಾಗಿ ಬಾರಿಸಿದೆ. ಆ ಕೋಪ ತಡೆಯಲಾದೆ ನನ್ನ ಮೇಲೆ ಕೈ ಎತ್ತಿದ. ಅಲ್ಲಿ ನಿರ್ಮಲ. ಹೌದು ಹೌದು ಅದಕ್ಕೆ ನೋಡು ನೀವೇದ, ಆ ದುಷ್ಟನ ಕೆನ್ನೆಗೆ ಬಾರಿಸಿ ಒಳ್ಳೆ ಕೆನ್ನೆ ಮಾಡಿದೀಯಾ. ಸ್ವಲ್ಪ ತಲೆಗೆಯಿಂದ ಮಾತನಾಡಿದರೆ ಕೆಟ್ಟ ಕಾಮದುಕೊಂಡು ಹಾಕುವ ಕಾಮ ಪ್ರಸಾದ್ಯವನ್ನು. ಹಾ ನಿರ್ಮಲ, ನೀನು ಮನೆಗೆ ನಡಿ. ಸರಿ ಅಣ್ಣ, ನಾನು ನಿಮ್ಮತ್ತಿಗೆ ಹೊರದ ಕಡೆಗೆ ಹೋಗಿ ಸುತ್ತಾಡಿಕೊಂಡು ಬರ್ತೇವೆ. ಹಾಗೆ ಆಗ್ಲಿ ಅಣ್ಣ. ನಿರ್ಮಲ, ಧೈರ್ಯವಾಗಿ ಹೋಗು. ನಿಮ್ಮ ಅಣ್ಣನ್ಗೆ ನಾನು ಏನು ಹೇಳೋದಿಲ್ಲ. ಧೈರ್ಯವಾಗಿ ಹೋಗು. ಹಾಗೆ ಆಗ್ಲಿ ಅತ್ತೆ. ಇದೇನು ನಿವೇದಿತಾ, ನನ್ನ ತಂಗಿ ನೀನು ಕೂಡಿ ಯಾವ್ದಾದ್ರು ಒಳಸಂಚು ನಡೆಸುತ್ತಿರುವಿರಾ? ಯಾಕೆ ಶಂಕರ್ ಆ ರೀತಿ ಕೇಳ್ತಾ ಇದ್ದೀರಾ? ಮತ್ತೇನು ನೀವೇದ, ನನ್ನ ಮುಂದೆ ಏನು ಹೇಳೋದಿಲ್ಲಂದು ನನ್ನ ತಂಗಿಗೆ ಏನು ಹೇಳಿ ಕಳಿಸಿದಂತಾಯ್ತು. ಯಾಕೆ ನಮ್ಮಿಂದ ಮುಚ್ಚಿಟ್ಟುಕೊಳ್ಳುವಂತ ಗುಟ್ಟೇನಾದರೂ ಇದೆಯಾ? ಇದರಲ್ಲಿ ಗುಟ್ಟೇನು ಬಂತು? ನೀವು ನಿಮ್ಮ ತಂಗಿಗೆ ಮಾತನ್ನು ತೆಗೆದುಕೊಂಡಿರಂತೆ. ಅವಳು ಎಲ್ಲೂ ಹೊರಗಡೆ ಸುತ್ತಾಡಬಾರದೆಂದು. ಅದಕ್ಕೆ ಅವಳಿಗೆ ಮನೆಯಲ್ಲಿ ಕುಳಿತು ಬೇಸರವಾಗಿತ್ತಂತೆ. ನನ್ನನ್ನು ಕರೆದುಕೊಂಡು ಬಂದು ಸುತ್ತಾಡಲು ಬಂದಿದ್ದಳು. ಅದಕ್ಕೆ ಈ ವಿಷಯ ನಮ್ಮ ಅಣ್ಣನಿಗೆ ತಿಳಿಯಬಾರದು ಅಂತ ಹೇಳಿದ್ರು ಅಷ್ಟೇ. ಓಹೋ, ಆ ವಿಷಯನ? ಹೌದು ನೀವೇದ, ಕೆಟ್ಟ ಮಾನವರು ತುಂಬಿರುವ ಈ ಸಮಾಜದಲ್ಲಿ ಸುಂದರವಾಗಿ ಒಂದು ಹೆಣ್ಣು ಹೊರಟರೆ ಸಾಕು, 101 ಕಾಮುಕರ ವಾರಗಳನ್ನು ಬಿಟ್ಟು ಕಾಮನ ಕೊಂಡಿನಿಂದ ಅಳತೆ ಮಾಡಿಬಿಡುತ್ತಾರೆ ಮಾನವತಿಯರ ದೇಹವನ್ನು. ಅದಕ್ಕೆ ಗೌರವಸ್ಥದ ಮನೆತನದ ಹೆಣ್ಣನ್ನು ಮನೆಯ ಬಾಗಿಲು ದಾಟಿಸಕ್ಕೆ ಎದರಕ್ಕೆ ಬರ್ತ ಈ ಕಲಿಯುಗದಲ್ಲಿ. ನೋಡಿ ಶಂಕರ್, ಒಂದು ಹೆಣ್ಣಿನ ಮನಸ್ಸು ಶುದ್ಧವಾಗಿದ್ದರೆ ಅವಳು ಶೂಳೆ ಗೆಳೆಯರಲ್ಲಿ ಮನೆ ಕಟ್ಟಿದ್ರು ಕೂಡ ಅವಳಿಗೇನೂ ಆಗುದಿಲ್ಲ. ಏನಂತೀರಾ? ನೋಡು ನಿವೇದ, ನೀನು ಎಂತ ಗಟ್ಟಿ ಮನಸ್ಸನ್ನು ಹಿಡಿದು ಗರಿತಿಯಾಗಿ ಬಾಳಬೇಕೆಂದು ಪಡತಟ್ಟು ನಿಂತರು ಆ ನಿಮ್ಮ ಕಾಮ ಎಂಬ ಆದಿಯಿಂದ ಪುಡಿ ಪುಡಿ ಮಾಡಿ ಹಳಿ ಎಡೆಗೂ ನಿಮ್ಮ ಮಾನ ಮರ್ಯಾದೆ
ದಿನಗಳನ್ನು ಕಳೆಯಬೇಕೆಂದು ಸಂಚಿನಿಂದ ಸೋಗು ಹಾಕಿಕೊಂಡು ತಿರುಗುವ ಈ ಶ್ರೀಮಂತ ಕತ್ತಗಳು ಸಾಕಷ್ಟು ತುಂಬಿದ್ದಾರೆ ಈ ಸಮಾಜದಲ್ಲಿ. ಅದಕ್ಕೆ ಅಂತ ಶ್ರೀಮಂತರ ಕೊಂಡಿಗೆ ಬೀಸಲಿ ಈ ಬಡವರ ಪಂಜರದಲ್ಲಿ ಅರಗಿಳಾಗಿ ಬಯಸಿದ್ದೇನೆ ಆ ನನ್ನ ಮುದ್ದು ತಂಗಿಯನ್ನು. ಶಂಕರ್, ನಾನು ಈ ರೀತಿ ಕೇಳ್ತೀನಂತ ನೀವು ತಪ್ಪು ತಿಳ್ಕೊಳ್ಬೇಡಿ. ನೋಡಿ, ಈ ಅಂದದ ಅರಿಗಳೆಯನ್ನು ಪ್ರೀತಿಯಿಂದ ಪಂಜರದಲ್ಲಿಟ್ಟು ಸಾಕಿದ್ದೀರಾ. ಅಂದ ಮೇಲೆ ಯಾವ್ದಾದ್ರು ಬೇಟೆಗಾರ ಬಂದು ಬೇಟೆ ಆಡಿದರೆ? ಬೇಟೆ ಆಡಲು ಬಂದ ಆ ಬೇಟೆಗಾರ ಬಿಲ್ಲು ಮಾಡುವ ಕತ್ತ ಸಾಕಿ ಆ ಪಂಜರದ ಮಗನ ಪಂಜರವನ್ನು ಮುರಿದು ಬುದ್ಧಿ ಕಲಿಸುತ್ತೇನೆ. ಒಂದು ವೇಳೆ ಆ ನಿಮ್ಮ ಅಂದದ ಅರಿಗಳಿಯೇ ಆ ಬೇಟೆಗಾರನ ಹಿಂದೆ ಹೋದರೆ? ಯಾವುದಾದರೂ ಒಂದು ಆಶೆಯನ್ನು ಹಚ್ಚಿ ನಮ್ಮ ಪಂಜರದಿಂದ ಆರಿಸಿಕೊಂಡು ಹೋದ ಆ ಬೇಟೆಗಾರ ಕೊನೆವರೆಗೂ ತನ್ನ ಸಂಗತಿಯನ್ನಾಗಿಟ್ಟುಕೊಂಡ ಸರಿ. ಇಲ್ಲ ಇಲ್ಲ ಮಧ್ಯದಲ್ಲಿ ಅರಿಗಿನ ಅಂದವನ್ನು ನೋಡಿ ಗುಟಗು ಕೊಟ್ಟು ಮಟಿಗೆ ಮಾಡಿ ಕೈ ಬಿಡಲು ಪ್ರಯತ್ನಿಸಿದರೆ ಆ ದುಷ್ಟ ಬೇಟೆಗಾರ ವಂಶವನ್ನೇ ನಿರ್ವಂಶ ಮಾಡಿ ಈ ಭೂಮಿ ಮೇಲೆ ಅವನ ಹೆಸರು ಇಲ್ಲದಂತೆ ಅಳಿಸಿಕೊಂಡು ಈ ಶಂಕರ. ಓ, ಒಟ್ಟಿನಲ್ಲಿ ತಂಗಿ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದೀರಾ. ತುಂಬಾ ಸಂತೋಷ. ಈ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಅಲ್ಲ, ಅವಾಗಿಂದ ಇಲ್ಲೇ ಮಾತಾಡ್ತಾ ನಿಂತಿದ್ದೀರಾ. ಹೊಲ ಸುತ್ತಾಡ್ಕೊಂಡು ಬರೋದ್ ಬೇಡವಾ? ಹೊಲಕ್ಕೆ ಹೋಗುವ ಮುನ್ನ ಈ ಕಾಡಿನಲ್ಲಿ ಆಡಾಡ್ತಿರುವ ಅಷ್ಟಪಟ್ಟಂತೆ ನೀವು ಕೂಡ ಒಂದಾಗಿ ಆಡಾಡಬರ ಈ ಶಂಕರನ ಜೊತೆಯಲ್ಲಿ